ಆದಿ ಸಭೆ ಸತ್ತಂತ ಸಭೆ ಅಲ್ಲ, ಜೀವಂತ ಸಭೆಯಾಗಿದೆ. ಒಬ್ಬರಿಗೆ ಹಾಡುವಂತವರ, ಒಬ್ಬರಿಗೆ ಪ್ರಾರ್ಥಿಸುವಂತವರ, ಒಬ್ಬರಿಗೆ ಸುವಾರ್ಥ ಸೇವೆ ಮಾಡುವಂತವರ, ಇನ್ನೊಬ್ಬರಿಗೆ ಬುದ್ಧಿ ಹೇಳುವಂತವರ, ಅವಮಾನಕ್ಕೆ ಒಳಗಾಗಿರುವಂತ ನಿನ್ನನ್ನ ತನ್ನ ಸೇವೆಯಲ್ಲಿ ಕೊಡುವಂತ ವರಗಳ ಮೂಲಕವಾಗಿ ನೀನು ಯಾರೆಂಬುದಾಗಿ ಕರ್ತನು ಲೋಕಕ್ಕೆ ತೋರಿಸುವವನಾಗಿದ್ದಾನೆ. ಸಭೆಗೆ ಬೇಕು. ಆದಿ ಸಭೆಯಲ್ಲಿ ಯಾರು ಕೊಟ್ಟರು? ನಿನಗೋಸ್ಕರ ದೇವರ ಆಶೀರ್ವಾದದ ಬಾಗಿಲನ್ನು ತೆರೆಯುತ್ತೆ. ಬಲಹೀನ ಸ್ಥಿತಿಯಲ್ಲಿ ದೇವರನ್ನು ನಡೆಯುವುದಿಲ್ಲ. ಸುತ್ತಲಿರುವ ಜನ ತಲೆ ಎತ್ತು ನೋಡುವಂತೆ ಭಾಗ್ಯವಂತ ನಮಗೆ ಹೇಳುವ ಹೊಗಳಿಕೆಯನ್ನ ದೇವರು ನಿನಗೆ ಕೊಡುವನಾಗಿದ್ದ. ಎಲ್ಲ ಕಾರ್ಯಗಳು ನೀನು ಕೊಡುವುದರಿಂದ ದೇವರು ಮಾಡುವುದು. ಎರಡನೇದಾಗಿ ದೇವರ ಆಲಯಕ್ಕೆ ಏನು ಕೊಡಬೇಕು? ನಿನ್ನ ವರವನ್ನ ದೇವರ ಆಲಯಕ್ಕೆ ಕೊಡಬೇಕು. ರೋಮ 12ನೇ ಅಧ್ಯಾಯ 6ರಿಂದ 8ನೇ ವಚನ, ಮೊದಲನೇ ಕೊರಿಂಥ 12ನೇ ಅಧ್ಯಾಯ 4ರಿಂದ 11ನೇ ವಚನ, ಎಫೆಸ 4ನೇ ಅಧ್ಯಾಯ 7ರಿಂದ 13ನೇ ವಚನ, ಮೊದಲನೇ ಪೇತ್ರ 4ನೇ ಅಧ್ಯಾಯ 10ರಿಂದ 11ನೇ ವಚನ. ಈ ಎಲ್ಲಾ ವಾಕ್ಯ ಭಾಗಗಳು ಹೇಳುತ್ತದೆ ದೇವರು ನಿನಗೆ ವರಗಳನ್ನ ಕೊಟ್ಟಿದ್ದಾನೆ. ಯಾವಾಗ ಕ್ರಿಸ್ತನ ಸಭೆಯಲ್ಲಿ ಬಂದು ಆರಾಧನೆ ಮಾಡ್ತಾ ದೇವರನ್ನು ಸೇವಿಸ್ತಾ ಇರ್ತೇವೋ ಅವಾಗ ದೇವರು ನಿನ್ನ ಒಳಗಡೆ ವರಗಳನ್ನ ಹಾಕ್ತಾನೆ. ಒಂದು ವಾಕ್ಯ ಮಾತ್ರ ಅದರಲ್ಲಿ ನಾವು ಓದುವಂತರಾಗಿರೋಣ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ, ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಒಂದೇ ವರವಲ್ಲ, ಸಭೆಗೆ ಒಂದೇ ವರವಲ್ಲ, ಬೇರೆ ಬೇರೆ ವರಗಳನ್ನ ಹೊಂದಿದ್ದೇವೆ. ನೋಡ್ರಿ, ಸಭೆಗೆ ದೇವರು ವರಗಳನ್ನು ಕೊಟ್ಟಿದ್ದಾನೆ. ನಾವು ಅನೇಕ ಸಾರಿ ಅಂದ್ಕೊಳ್ತೀವಿ ಭಾನುವಾರ ಹೋಗಿ ದೇವರನ್ನ ಆರಾಧನೆ ಮಾಡಿ ಕಾಣಿಕೆ ಕೊಟ್ಟು ಬಂದ್ರೆ ಸಾಕು. ಇಲ್ಲ, ದೇವರು ನಿನಗೆ ವರ ಕೊಟ್ಟಿದ್ದಾನೆ. ಆ ವರವನ್ನು ಸಭೆಯಲ್ಲಿ ನೀನು ಉಪಯೋಗ ಮಾಡಬೇಕಾಗಿದೆ. ಆದಿ ಸಭೆಯಲ್ಲಿ ನಾವು ನೋಡ್ತೀವಿ, ಅನೇಕ ವರಗಳು ಅವರಿಗಿದ್ದು. ಅಡಿಗೆ ಮಾಡುವಂತ ಸೇವೆ ಅವರಿಗಿತ್ತು, ಸುವಾರ್ತೆ ಸಾರುವಂತ ಸೇವೆ ಅವರಿಗಿತ್ತು, ಸೇವಕರಿಗೆ ಸಹಾಯ ಮಾಡುವಂತ ಸೇವೆ ಅವರಿಗಿತ್ತು. ಅನೇಕ ಸೇವೆಗಳು ಅವರ ಜೀವಿತದಲ್ಲಿ ಇರುವುದರಿಂದ ಆ ವರಗಳನ್ನು ಅವರು ಉಪಯೋಗ ಮಾಡ್ತಾ ಇರುವುದರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರತಿ ದಿನವೂ ಕೂಡ ಅವರ ಮಂಡಳಿಗೆ ಹೊಸ ಜನರನ್ನು ದೇವರು ಸೇರಿಸ್ತಾ ಇದ್ದಾರಂತೆ. ಆದಿ ಸಭೆ ಸತ್ತಂತ ಸಭೆ ಅಲ್ಲ, ಜೀವಂತ ಸಭೆಯಾಗಿದೆ. ಅವರ ವರಗಳನ್ನು ಕ್ರಿಯೆಗಳಲ್ಲಿ ತೋರಿಸ್ತಾ ಇದ್ದಾರೆ. ಇವತ್ತು ನಮ್ಮ ವರಗಳನ್ನು ಸಭೆಯಲ್ಲಿ ತೋರಿಸಬೇಕಾಗಿದೆ. ಬಹಳ ಸಾರಿ ನಮ್ಮಲ್ಲಿ ಒಂದು ಜಿಗುಪ್ಸೆ ಇರ್ತದೆ, ಅಯ್ಯೋ ನನಗೆ ಒಳ್ಳೆ ರೀತಿಯಲ್ಲಿ ಸ್ವರ ಇಲ್ಲ, ನಾ ಹೆಂಗೆ ಹಾಡಲಿ, ನಾನು ಒಳ್ಳೆ ರೀತಿಯಲ್ಲಿ ಮಾತಾಡಕ್ಕೆ ಬರಲ್ಲ, ನಾನು ಹೇಗೆ ಮಾತಾಡಕ್ಕಾಗುತ್ತೆ, ನನಗೆ ಸರಿಯಾಗಿ ಓದಕ್ಕೆ ಬರಲ್ಲ, ನಾನು ಹೇಗೆ ಪ್ರಾರ್ಥನೆ ಮಾಡಕ್ಕಾಗುತ್ತೆ. ಇಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ವರ ದೇವರು ಕೊಟ್ಟಿದ್ದಾನೆ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ಈ ಸ್ಥಳದಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ಕೂಡ ಯಾರು ಕೂಡ ವರಗಳು ಇಲ್ಲದವರು ಇಲ್ಲ. ಪ್ರತಿಯೊಬ್ಬರಿಗೂ ದೇವರು ಒಂದು ವರವನ್ನ ಕೊಟ್ಟಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಒಬ್ಬರಿಗೆ ಹಾಡುವಂತವರ, ಒಬ್ಬರಿಗೆ ಪ್ರಾರ್ಥಿಸುವಂತವರ, ಒಬ್ಬರಿಗೆ ಬೋಧಿಸುವಂತವರ, ಒಬ್ಬರಿಗೆ ಕೊಡುವಂತವರ, ಒಬ್ಬರಿಗೆ ಬಾರಿಸುವಂತವರ, ಒಬ್ಬರಿಗೆ ಸುವಾರ್ಥ ಸೇವೆ ಮಾಡುವಂತವರ, ಒಬ್ಬರಿಗೆ ವಾಕ್ಯವನ್ನು ಸರಿಯಾಗಿ ಓದುವಂತವರ, ಒಬ್ಬರಿಗೆ ನಂಬಿಕೆಯವರ, ಒಬ್ಬರಿಗೆ ಅಡಿಗೆ ಸೇವೆ ಮಾಡುವಂತವರ, ಒಬ್ಬರಿಗೆ ಸಭೆ ಕೆಲಸ ಕಾರ್ಯಗಳನ್ನ ಮಾಡುವಂತವರ, ಇನ್ನೊಬ್ಬರಿಗೆ ಸಭಾ ಪಾಲಕದ ಸೇವೆಯವರ, ಇನ್ನೊಬ್ಬರಿಗೆ ಭಾಷಾಂತರ ಮಾಡುವಂತ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡುವಂತವರ, ಇನ್ನೊಬ್ಬರಿಗೆ ಬುದ್ಧಿ ಹೇಳುವಂತವರ. ಅನೇಕ ವರಗಳಿದೆ. ಅನೇಕ ವರಗಳನ್ನು ದೇವರು ಅವರಿಗೆ ತಕ್ಕ ಹಾಗೆ, ಸಾಮರ್ಥ್ಯ ತಕ್ಕ ಹಾಗೆ ದೇವರು ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನವರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಂತದಾಗಿದೆ. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ಯಾರಾದ್ರೂ ಹೇಳ್ಬೋದು, ಸಾರ್ ನನಗೆ ಒಂದು ವರ ಇಲ್ಲ, ಯಾವ ವರ ನನಗಿಲ್ಲ ಅಂತ ಹೇಳ್ಬೋದಾ ಅಂತವ್ರು ಯಾರಾದ್ರೂ ಕೈ ಎತ್ತಿದ್ದೀರಾ? ನನಗೆ ಒಂದು ವರ ಇಲ್ಲ ಸರ್, ಏನು ವರ ಇಲ್ಲ, ನನಗೆ ಮಾತಾಡಕ್ಕೆ ಬರಲ್ಲ ಅನ್ನೋಂಥವ್ರು ಯಾರಾದ್ರೂ ಹೇಳ್ತೀರಾ? ಪ್ರತಿಯೊಬ್ಬರಿಗೂ ವರ ಇದೆ. ನಮ್ಮ ಸಾಮರ್ಥ್ಯ ತಕ್ಕ ಹಾಗೆ ದೇವರ ವರಗಳನ್ನ ದೇವರು ನಮಗೆ ಕೊಟ್ಟವನಾಗಿದ್ದಾನೆ. ಹಾಗಾಗಿ ಆ ವರಗಳನ್ನ ದೇವ ಸಭೆಯಲ್ಲಿ ನಾವು ಉಪಯೋಗ ಮಾಡಬೇಕು. ಸಭೆಯವರು ದೇವರು ಕೊಟ್ಟಂತ ವರಗಳನ್ನ ಎಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ? ಸಭೆಯಲ್ಲಿ ಹೋಗ್ತಾ ಇದ್ದಾರೆ, ವಾರ್ತೆ ಸಾರ್ತಾ ಇದ್ದಾರೆ. ಬಾರ್ನಬ, ಫಿಲಿಪ್ಪ, ಸ್ತೆಫನ್, ಅಪೊಸ್ತಲರು ಇವರೆಲ್ಲರೂ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಜನರು ರಕ್ಷಣೆಯನ್ನು ಹೊಂದುತ್ತಾ ಇದ್ದಾರೆ. ಜನರು ಸಭೆಗೆ ಸೇರಿಸಲ್ಪಡ್ತಾ ಇದ್ದಾರೆ. ಅವರವರ ತಕ್ಕ ವರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ವಿಧವೆಯರಿಗೂ ಅನಾಥರಿಗೂ ಕೆಲವರು ಅಡಿಗೆಗಳನ್ನ ಮಾಡ್ತಾ ಇದ್ದಾರೆ. ಕೆಲವರು ಅವರಿಗೆ ಸಮಾಲೋಚನೆ ಕೊಡ್ತಾ ಇದ್ದಾರೆ. ಕೆಲವರು ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ. ನೋಡಿ, ಅವರವರ ಸಾಮರ್ಥ್ಯ ತಕ್ಕ ಹಾಗೆ ಅವರಿಗೆ ವರಗಳಿದೆ. ಆಮೆನ್. ಪಕ್ಕದವರಿಗೆ ಹೇಳಿ, ದೇವನಿಗೆ ಒಂದು ವರವನ್ನು ಕೊಟ್ಟಿದ್ದಾನೆ. ಕೈ ಕೊಟ್ಟು ಹೇಳಿ, ದೇವನಿಗೆ ಒಂದು ವರವನ್ನು ಕೊಟ್ಟಿದ್ದಾನೆ. ಆ ವರವನ್ನು ನೀನು ಉಪಯೋಗ ಮಾಡುವಾಗ ತನ್ನ ಸೇವೆಯಲ್ಲಿ ದೇವನನ್ನು ಅಭಿವೃದ್ಧಿಪಡಿಸುವನಾಗಿದ್ದಾನೆ. ಬಲಹೀನರಾದ ನಿನ್ನನ್ನು ಬಲವಂತವಾಗಿ ದೇವರು ಮಾಡ್ತಾನೆ. ಧೂಳಿನಲ್ಲಿರುವಂತ, ಅವಮಾನಕ್ಕೊಳಗಾಗಿರುವಂತ ನಿನ್ನನ್ನ ತನ್ನ ಸೇವೆಯಲ್ಲಿ ಕೊಡುವಂತ ವರಗಳ ಮೂಲಕವಾಗಿ ನೀನು ಯಾರೆಂಬುದಾಗಿ ಕರ್ತನು ಲೋಕಕ್ಕೆ ತೋರಿಸುವವನಾಗಿದ್ದಾನೆ.
ಹಾಗಾಗಿ ನಿಮ್ಮ ವರವನ್ನ ಸಭೆಗೆ ಕೊಡಿರಿ. ಸಭೆಯಲ್ಲಿ ಕೆಲಸ ಮಾಡುವಂತ ವರ ಇದೆನಾ? ಕೆಲಸ ಮಾಡಿ. ಸಭೆಗಾಗಿ ಪ್ರಾರ್ಥನೆ ಮಾಡುವಂತ ಭಾರ ದೇವರು ಕೊಟ್ಟಿದ್ದಾರ? ಪ್ರಾರ್ಥನೆ ಮಾಡಿ. ಒಳ್ಳೆ ರೀತಿಯಲ್ಲಿ ಬೈಬಲ್ ಓದುವಂತ ವರ ಇದೆನಾ? ಓದಿ. ಇನ್ನೊಬ್ಬರಿಗೆ ಸುವಾರ್ತೆ ಸಾರುವಂತ ಒಳ್ಳೆ ರೀತಿ ಸಾರುವಂತ ವರ ಇದೆನಾ? ಸಾರಿ. ಇನ್ನೊಬ್ಬರ ಕಣ್ಣೀರಲ್ಲಿರುವುದನ್ನು ನೋಡಿ ಭಾರ ಇದೆನಾ? ಆ ವರ ನನಗಿದೇನಾ? ಅವ್ರಿಗೋಸ್ಕರ ಏನಾದ್ರೂ ಕೈಲಾದದನ್ನ ಮಾಡಿ. ನಿನಗಿರೋ ವರವನ್ನ ಹೊರಗಡೆ ತೆಗೆದುಕೊಂಡು ಬರೋಣ. ಮೊದಲದಾಗಿ ದೇವರ ಆಲಯಕ್ಕೆ ಸಮಯವನ್ನು ಕೊಡಿ. ಏಳನೇದಾಗಿ ನಿಮ್ಮ ವರವನ್ನು ಕೊಡಿ. ಮೂರನೇದಾಗಿ ನಿಮ್ಮ ಹಣವನ್ನು ಕೊಡಿ. ಸರ್, ದೇವರ ಆಲಯಕ್ಕೆ ಹಣ ಬೇಕಾ? ಹೌದು, ದೇವರ ಆಲಯಕ್ಕೆ ಹಣ ಬೇಕು. ಸಭೆಗೆ ಹಣ ಬೇಕು. ಈಗ ನಾನು ಮಾತಾಡ್ತಿರುವ ಬೈಕ್ ನಿಮ್ಮೆಲ್ಲರಿಗೆ ಕೇಳಿಸ್ಕೋಬೇಕಾದ್ರೆ ಸುಮ್ಮನೆ ಬಂದಿದ್ದಲ್ಲ, ಹಣದಿಂದಲೇ ಬಂದಿದ್ದು. ನೀವು ಕುಂತಿರುವಂತ ಚಾಪೆ ಸುಮ್ಮನೆ ಬಂದಿದ್ದಲ್ಲ, ಹಣದಿಂದಲೇ ಬಂದಿದ್ದು. ಇವತ್ತು ಸಭೆಯವರು ಬಂದು ಆರಾಧನೆ ಮಾಡಿ ಹೋಗ್ತಾ ಇದ್ದಾರೆ ಅಂದ್ರೆ ಅವರ ಹಸುವೆಯಿಂದ ಹೋಗದೆ ಆಹಾರವನ್ನು ಸೇವಿಸಿ ಹೋಗ್ಬೇಕಾದ್ರೂ ಹಣ ಬೇಕು. ಸಭೆಗೆ ಹಣ ಬೇಕು ಸರ್. ಕೆಲವರು ಸೇವೆ ಮಾಡುವವರಿಗೆ ಯಾಕ್ರಿ ಸಭೆಗೆ ಯಾಕೆ ಹಣ ಬೇಕ್ರಿ? ಸಭೆಗೆ ಹಣ ಬೇಕು. 44-45 ನಂಬಿದವರೆಲ್ಲರೂ, ನಂಬಿದಂತ ಎಲ್ಲ ಆದಿ ಸಭೆಯ ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಸಭೆಯಲ್ಲಿ ವೈಮನಸ್ಸುಗಳಿಲ್ಲ. ಒಬ್ಬರಿಗೊಬ್ಬರು ಮುಖವನ್ನು ತಿರುಗಿಸಿ ಹೋಗುವವರಲ್ಲ. ಒಂದೇ ಮನಸ್ಸು, ಒಂದೇ ಆತ್ಮ, ಒಂದೇ ಪ್ರಾಣ ಸಭೆಯಲ್ಲಿದೆ. ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನ ಹುದುವಾಗಿ ಅನುಭವಿಸುತ್ತಾ ಏನು ತಮ್ಮದೆಲ್ಲವನ್ನ, ತಮಗಿರುವ ಆಸ್ತಿ, ತಮ್ಮ ಸೊತ್ತುಗಳನ್ನು, ಮಾರಿ ಬಂದ ಹಣವನ್ನ ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಏನ್ ಮಾಡ್ತಾ ಇದ್ದಾರೆ? ಫ್ರೆಂಡ್ಸ್ಗಳಿಗೆ ಹಂಚ್ಕೊಳ್ತಾ ಇದ್ದಾರ? ಬಂಧುಗಳಿಗೆ ಕೊಡ್ತಾ ಇದ್ದಾರ? ಯಾರಿಗೆ ಕೊಡ್ತಾ ಇದ್ದಾರಂತೆ? ಸಭೆಗೆ. ಹೇಗೆ ಕೊಡ್ತಾ ಇದ್ದಾರೆ? ಹೊಲಗಳನ್ನು ಮಾರಿ, ಆಸ್ತಿ ಪಾಸ್ತಿಗಳನ್ನು ಮಾರಿ, ಇದು ನನ್ನ ಸಭೆ, ಇದು ನನ್ನ ಮನೆ, ಇದು ಕ್ರಿಸ್ತನ ದೇಹ ಎಂಬುದಾಗಿ ತಿಳಿದು ಅವ್ರಿಗಿರುವಂತದನ್ನು ಎಲ್ಲವನ್ನ ಮಾರಿ, ತಗೋ ನಿನ್ನ ಸಾಲವನ್ನು ತೀರಿಸ್ಕೋ, ತಗೋ ಆರೋಗ್ಯವನ್ನು ಪಡೆದುಕೋ ಎಂಬುದಾಗಿ ತಮ್ಮ ಶಕ್ತಿಗೆ ಮೀರುವಷ್ಟು ಸಹಾಯವನ್ನ ಸಭೆ ಜನರಿಗೆ ಏನ್ ಮಾಡ್ತಾ ಇದ್ದಾರೆ? ಕ್ರಿಯೆಯಲ್ಲಿ ಅವರು ಕಾಣುವಂತೆ ತೋರಿಸ್ತಾ ಇದ್ದಾರೆ. ಏನೇನ್ ಮಾಡ್ತಾ ಇದ್ದಾರೆ? ಆಸ್ತಿಯನ್ನ ಮಾರ್ತಾ ಇದ್ದಾರೆ, ತಮಗಿರುವ ಹಣವನ್ನ ಕೊಡ್ತಾ ಇದ್ದಾರೆ. ನೋಡಿ ಏನೆಲ್ಲ ಕ್ರಿಯೆಯಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸಾರ್, ನೀವು ಸಮಯ ಕೊಡಿ ಅಂದ್ರೆ ಒಳ್ಳೇದು, ನಿಮ್ಮ ಹೊರಗೆ ಕೊಡಿ ಅಂದ್ರೆ ಒಳ್ಳೇದು. ಹಣ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಹಣ ಇಲ್ಲದೆ ಸೇವೆ ನಡೆಯಲ್ಲ. ಹಣ ಇಲ್ಲದೆ ಸಭೆಯ ಜನರು ನೆಮ್ಮದಿಯಾಗಿ ಕೂತ್ಕೊಳ್ಳಕ್ಕೆ, ನೆಮ್ಮದಿಯಾಗಿ ಆರಾಧನೆ ಮಾಡಕ್ಕಾಗಲ್ಲ. ಅನೇಕ ಹಳ್ಳಿಯಿಂದ ನಾವು ಬಂದಿದ್ದೇವೆ. ನಿಮ್ಮ ಹಸಿವೆಯನ್ನು ನೀಗಿಸಬೇಕಾದ್ರೆ ಸಭೆಗೆ ಹಣ ಬೇಕು. ಯಾವಾಗ ಸಭೆಗೆ ನಾವು ಬಿತ್ತಿರ್ತೀವೋ ದೇವರು ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದು ಕಾಣಿಕೆ ಆಗಿರಬಹುದು, ದಶಮ ಭಾಗ ಆಗಿರಬಹುದು, ಕೃತಜ್ಞತೆ ಕಾಣಿಕೆ ಆಗಿರಬಹುದು, ಅಥವಾ ಯಾವುದೇ ಕಾಣಿಕೆ ಆಗಿರಬಹುದು. ಸಭೆಗೆ ಕೊಡಿರಿ. ಆದಿ ಸಭೆಯವರು ತಮಗಿರುವುದನ್ನ ಕೊಡುತ್ತಾ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ವಾಕ್ಯ ಹೇಳ್ತದೆ, ಅವರೆಲ್ಲರೂ ಸರಳ ಹೃದಯದಿಂದ ಸಂತೋಷದಿಂದ ಇದ್ದಾರೆ. ಇವತ್ತು ದೇವರ ಆಲಯದಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂದ್ರೆ ಕೆಲವರು ಸಂತೋಷವಾಗಿದ್ದೇವೆ, ಇನ್ನು ಕೆಲವರು ಇಲ್ಲಿ ಕೂತರು ಕೂಡ ನಮ್ಮ ಮನಸ್ಸೆಲ್ಲ ಬೇರೆ ಕಡೆ ಇರ್ತದೆ. ಸಭೆಗೆ ಬೇಕು. ಯಾರು ಕೊಡ್ತಾರೆ ಹಣವನ್ನು? ಆದಿ ಸಭೆಯಲ್ಲಿ ಯಾರು ಕೊಟ್ಟರು? ನೀವು ಕೊಡುವುದರಿಂದಲೇ ಸಭೆ ಆರೋಗ್ಯವಾಗಿರುತ್ತದೆ. ನೀವು ಕೊಡುವುದರಿಂದಲೇ ಸಭೆ ಆಶೀರ್ವಾದಕರವಾಗಿ ಮುಂದೆ ಹೋಗುವಂತದ್ದಾಗಿದೆ. ಸಭೆಗೆ ಹಣವನ್ನು ಕೊಟ್ಟರೆ ನಮಗೇನು ಸಿಗ್ತದೆ? ಸಾರ್, ನನ್ನ ಮನೆಗೆ ಹಣ ಕೊಟ್ಟರೆ ಮನೆಯಲ್ಲಿ ರೇಷನ್ ಬರ್ತದೆ. ನನ್ನ ಹಣವನ್ನು ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಕೊಟ್ಟರೆ ನನ್ನ ಸಾಮಾನು ನನಗೆ ಸಿಗ್ತದೆ. ಅದು ಸಭೆಗೆ ಹಣ ಕೊಟ್ಟರೆ ಏನು ಸಿಗ್ತದೆ ಸರ್ ನನಗೆ? ಮೊದಲನೇದಾಗಿ ಏನು ನಿನಗೆ ಸಿಗ್ತದೆ? ಲೂಕ 6:38 ದೇವರು ನನಗೆ ಹೆಚ್ಚಾಗಿ ಕೊಡುತ್ತಾನೆ. ಮಲಾಕಿ 3:10
ನಿನಗೋಸ್ಕರ ದೇವರ ಆಶೀರ್ವಾದದ ಬಾಗಿಲನ್ನು ತೆರೀತಾರೆ. ನೀನು ಕೊಡುವಾಗ ನಿನಗೋಸ್ಕರ ಪರಲೋಕದ ಆಶೀರ್ವಾದ ಬಾಗಿಲು, ಹಣದ ಆಶೀರ್ವಾದ ಬಾಗಿಲನ್ನು ದೇವರು ತೆರೀತಾರೆ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ಪರಲೋಕದ ಬಾಗಿಲು. ಯಾವ ಬಾಗಿಲಿದು? ಆರಾಮ್ ಮಾಡುವಂತ ಬಾಗಿಲಲ್ಲ ಇಲ್ಲಿ ಬರೆಯಲ್ಪಟ್ಟಿದ್ದು. ಇದು ನಂಬಿಕೆಯ ಬಾಗಿಲಲ್ಲ ಇಲ್ಲಿ ಬರೆಯಲ್ಪಟ್ಟಿದ್ದು. ಇಲ್ಲಿ ಬರೆಯಲ್ಪಟ್ಟ ಬಾಗಿಲು ಹಣದ ಆಶೀರ್ವಾದದ ಬಾಗಿಲು. ನಾನು ಪರಲೋಕದ ಬಾಗಿಲನ್ನು ತೆರೆದು ಸುವರಗಳನ್ನು ಸುರಿಸಿ ಸ್ಥಳ ಹಿಡಿಯಲಾರದಷ್ಟು ನಿಮ್ಮನ್ನು ನಾನು ಆಶೀರ್ವಾದ ಮಾಡ್ತೇನೆ. ಆಮೇನ್. ನೋಡಿ, ದೇವರ ಆಶೀರ್ವಾದ ಮಾಡಿದ್ರೆ ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರಲ್ಲ. ಒಂದ್ಸಾರಿ ಒಬ್ಬ ಚಿಕ್ಕ ಹುಡುಗಿ ಅಂಗಡಿ ಹತ್ರ ಬಂದ್ರಂತೆ. ಅಂಗಡಿ ಹತ್ರ ಬಂದ, ಅಂಕಲ್ ನನಗೆ ಚಾಕ್ಲೇಟ್ ಅನ್ನು ಕೊಡ್ರಿ ಅಂತ. ಅವಾಗ ಅಂಕಲ್ ಹೇಳಿದ್ರು, ಆಯ್ತಮ್ಮ ನಿನ್ಗೆ ಎಷ್ಟು ಬೇಕಷ್ಟು ತಗೋ. ಇಲ್ಲ ಅಂಕಲ್, ನೀನೇ ಚಾಕ್ಲೇಟ್ ಕೊಡ್ಬೇಕು ನನಗೆ. ಅರೆ, ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಲ್ಲ, ಬಾಕ್ಸ್ ಅಲ್ಲಿದೆ, ನಿನಗೆ ಎಷ್ಟು ಬೇಕಷ್ಟು ತೆಗೆದುಕೋ. ಇಲ್ಲ ಅಂಕಲ್, ನೀನೇ ಕೊಡ್ಬೇಕು. ಅವಾಗ ಅಂಕಲ್ ಆ ಹುಡುಗಿ ಕೇಳಿದ್ರಂತೆ, ಯಾಕಮ್ಮ ನಾನೇ ಕೊಡ್ಬೇಕಂತ ಇದೀಯಾ? ಅಂಕಲ್, ನನ್ನ ಕೈಯಿಂದ ಚಾಕ್ಲೇಟ್ ತಗೊಂಡ್ರೆ ಎಷ್ಟು ಬರ್ತವೆ? ನನಗೆ ಸ್ವಲ್ಪ ಬರ್ತವೆ. ಅದು ನಿನ್ನ ಕೈಯಿಂದ ಕೊಟ್ರೆ ನಿನ್ನ ಕೈ ದೊಡ್ಡದಾಗಿದೆ. ನಿನ್ನ ಕೈಯಿಂದ ಕೊಟ್ರೆ ಬಹಳಷ್ಟು ಚಾಕ್ಲೇಟ್ಗಳು ನನಗೆ ಬರ್ತವೆ. ನೋಡಿ, ದೇವರು ತನ್ನ ಕೈಯಿಂದ ಕೊಡುವಾಗ, ತನ್ನ ಆಶೀರ್ವಾದದ ಬಾಗಿಲನ್ನು ತೆರೆಯುವಾಗ ನಮ್ಮ ಜೀವಿತವಿದ್ದ ಹಾಗೆ ಇರುವುದಿಲ್ಲ. ಸಮೃದ್ಧಿ ಕಡೆ ನಾವು ಹೋಗುವವರಾಗಿದ್ದೇವೆ. ಹಲ್ಲೆಲೂಯಾ. 11ನೇ ವಚನ, ನುಂಗುವ ಹುಳದಿಂದ ತಪ್ಪಿಸ್ತಾನೆ. ನಿನ್ನ ವ್ಯಾಪಾರದಲ್ಲಿ, ನಿನ್ನ ಕೈ ದುಡಿಮೆಯಲ್ಲಿ ಆಗುವಂತ ನಷ್ಟ ದೇವರು ತಪ್ಪಿಸ್ತಾರಂತೆ. ಬಹಳ ಜನ ಹೇಳ್ತಾರೆ, ನಾನು ಎಷ್ಟು ದುಡಿತೀನಿ ಸರ್, ಮುಂಜಾನಿಂದ ಸಂಜೆ ದುಡಿದು ಮನೆಗೆ ಬರ್ತೇನೆ, ಸಂಜೆಗೆ ನೋಡಿದ್ರೆ ಖಾಲಿ ಕೈ. ಬರುವಾಗ 1000 ರೂಪಾಯಿ ನನ್ನ ಕೈಯಲ್ಲಿ ಇರ್ತದೆ, ಆದ್ರೆ ಮನೆಗೆ ಬಂದ ಮೇಲೆ ಯಾವ ಕಡೆ ಹೋಗುತ್ತೆ ನನಗೆ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ, ಕೆಲವೊಂದು ಸಾರಿ ನಮ್ಮ ದುಡಿಮೆ ಆಶೀರ್ವಾದವನ್ನ ಕದಿಯುವಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ಇರ್ತವೆ. ವಾಕ್ಯ ಹೇಳ್ತದೆ, ನಿನ್ನ ಒಂದು ದುಡಿಮೆಗೆ, ನಿನ್ನ ಒಂದು ವ್ಯಾಪಾರಕ್ಕೆ ಅಡ್ಡಿರುವ ಕಾರ್ಯಗಳನ್ನು ದೇವರು ತೊಲಗಿಸ್ತಾನೆ. ನುಂಗುವ ಹುಳವನ್ನು ದೇವರು ತಪ್ಪಿಸ್ತಾನೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನುಂಗುವಂತ ಹುಳ ಇರ್ತದೆ. ಅದನ್ನು ತೆಗೆ ಹಾಕಬೇಕಾದ್ರೆ ಕರ್ತನು ಮಾತ್ರ ಸಾಧ್ಯ. ಸರ್, ಮತ್ತೇನು ಸಿಗ್ತದೆ ನನಗೆ? ಇಡೀ ಜನರಿಗೆ, ನಿನ್ನ ಸುತ್ತಮುತ್ತಲಿರುವಂತ ಜನರಿಗೆ ನೀನು ಭಾಗ್ಯವಂತನಾಗಿ ದೇವರು ನಿನ್ನ ಮಾಡುವನಾಗಿದ್ದಾನೆ. ಬಲಹೀನ ಸ್ಥಿತಿಯಲ್ಲಿ ದೇವರನ್ನು ನಡೆಯುವುದಿಲ್ಲ. ನಿನ್ನ ಸುತ್ತಲಿರುವ ಜನ ತಲೆ ಎತ್ತು ನೋಡುವಂತೆ ಭಾಗ್ಯವಂತ ನಮಗೆ ಹೇಳುವ ಹೊಗಳಿಕೆಯನ್ನ ದೇವರು ನಿನಗೆ ಕೊಡುವನಾಗಿದ್ದಾನೆ. ಅದೇ 3ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಜನಾಂಗಗಳ ಮುಂದೆ ಎಲ್ಲ ದೇಶದವರು ನಿನ್ನ ಧನ್ಯರಂತ ಹೇಳುವ ಹಾಗೆ ನಾನು ಮಾಡ್ತೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಗ ಸಕಲ ಜನಾಂಗಗಳು, ನಿನ್ನ ಅಕ್ಕಪಕ್ಕದಲ್ಲಿರುವವರು, ನಿನ್ನ ಗಲ್ಲಿಯಲ್ಲಿರುವವರು, ನಿನ್ನ ಊರಲ್ಲಿರುವವರು, ನಿನ್ನ ದೇಶದಲ್ಲಿರುವವರು, ನಿನ್ನ ರಾಜ್ಯದಲ್ಲಿರುವವರು ಎಲ್ಲರೂ ಕೂಡ ನಿನ್ನನ್ನ ಧನ್ಯರಂತ ಹೇಳ್ತಾರೆ. ಎಷ್ಟು ಆಶೀರ್ವಾದವಂತರಪ್ಪ. ಏನೋ ಯೇಸು ಸ್ವಾಮಿ ಹಿಡ್ಕೊಂಡಿದ್ದಾರಂತೆ, ದೇವರ ಆಲಯಕ್ಕೆ ಹೋಗ್ತಾ ಇದ್ರಂತೆ. ನೋಡು, ಮೊದಲು ಹೇಗಿದ್ರು, ಈಗ ಹೇಗೆ ಇವರಾಗಿದ್ದಾರೆ. ಈ ಆಶೀರ್ವಾದ ಧನ್ಯತೆಯನ್ನು ದೇವರು ಕೊಡುವವನಾಗಿದ್ದಾನೆ. ಈ ಎಲ್ಲ ಕಾರ್ಯಗಳು ನೀನು ಕೊಡುವುದರಿಂದ ದೇವರು ಮಾಡುವವನಾಗಿದ್ದಾನೆ. ಹಣದ ಆಶೀರ್ವಾದ ಬೇಕಾ? ಬೀಜವನ್ನು ಬಿತ್ತೋಣ, ದೇವರ ಆಲಯಕ್ಕಾಗಿ ಬಿತ್ತೋಣ. ಯೇಸು ಸ್ವಾಮಿ ಹೇಳ್ತಾನೆ, ನೀನು ಬಿತ್ತದೇ ಇರುವಲ್ಲಿ ಕೊಯ್ಯುವವನು. ನೀನು ಬಿತ್ತುವಾಗ ಅದರ ಆಶೀರ್ವಾದ ನಿನಗೆ ಸಿಗುವಂತನಾಗಿದೆ. ಮತ್ತೇನು ಆಶೀರ್ವಾದ ದೇವರು ಕೊಡ್ತಾರೆ? ದೇವರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. 2 ಕೊರಿಂಥ 9:7 ವಚನ ಹೇಳ್ತದೆ, ಸಂತೋಷವಾಗಿ ಕೊಡುವರ ಮೇಲೆ ದೇವರಿಗೆ ಪ್ರೀತಿ ಉಂಟು. ಹೆಚ್ಚಾದ ಪ್ರೀತಿ ದೇವರಿಗೆ ಉಂಟು. ನನ್ನ ಸೇವೆಗೆ ಸಹಾಯ ಮಾಡ್ತಾ ಇದ್ದಾರೆ, ನನ್ನ ಆಲಯಕ್ಕೆ ಕೊಡ್ತಾ ಇದ್ದಾನೆ, ಸೊ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಎಂಬುದಾಗಿ ಇವೆಲ್ಲವನ್ನ ಗಮನಿಸಿದಂತ ದೇವರು ನಿನ್ನನ್ನ ಹೆಚ್ಚಾಗಿ ಪ್ರೀತಿಸುವಂತ ದೇವರಾಗಿದ್ದಾನೆ. ಆಮೆನ್. ಹಾಗಾದ್ರೆ ಸಭೆಗೆ ಸಮಯವನ್ನು ಕೊಡೋಣ. ಹಾಗಾದ್ರೆ ಸಭೆಗೆ ನಮ್ಮ ವರಗಳನ್ನು ಕೊಡೋಣ. ಹಾಗಾದ್ರೆ ಸಭೆಗೆ ನಮ್ಮ ದುಡಿಮೆಯಲ್ಲಿ ಹಣವನ್ನು ಕೂಡ ಕೊಡುವಂತರಾಗಿ ನಾನು ಸಾಧ್ಯವಾದರೆ ನಮ್ಮ ಕೈಗಳನ್ನು ಮೇಲೆತ್ತಿ ಕತ್ತಿಗಳು. ದೇವರೇ, ಅನೇಕ ಸಾರಿ ದೇವರೇ ನಿನ್ನ ಸನ್ನಿಧಿಗೆ ಸಮಯವನ್ನು ಕೊಡದೆ, ಅನೇಕ ಸಾರಿ ದೇವರೇ ನಿನ್ನ ಆಲಯಕ್ಕೆ ಸಮಯವನ್ನು ಕೊಡದೆ, ನನಗಿರುವ ತಲಾಂತು, ನನಗಿರುವ ವರವನ್ನು ಉಪಯೋಗಿಸಿದೆ, ನನಗೆ ಕೊಟ್ಟದ್ರಲ್ಲಿ ನಾನು ಕೊಡದೆ ಸ್ವಾಮಿ. ಎಷ್ಟೋ ಸಾರಿ ಕರ್ತನೆ
ನಾನು ಜೀವಿಸಿದ್ದೇನಪ್ಪ. ದೇವರೇ, ಇನ್ನು ಮೇಲೆ ಆದಿ ಸಭೆಯವರು ಪ್ರತಿದಿನ ನಿನ್ನ ಆಲಯಕ್ಕೆ ಸಮಯವನ್ನು ಕೊಟ್ಟರು. ಆದಿ ಸಭೆಯವರು ತಮ್ಮ ವರಗಳನ್ನ ಸಭೆಗೆ ಕೊಟ್ಟರು. ಆದಿ ಸಭೆಯವರು ತಮಗಿರುವುದನ್ನ ಸಭೆಗೆ ಕೊಟ್ಟರು. ಹೌದು ಸ್ವಾಮಿ, ನಮಗೆ ಕೊಟ್ಟದರಲ್ಲಿ ಕೊಡುತ್ತಾ, ನಮಗೆ ಕೊಟ್ಟ ವರದಲ್ಲಿ ನಾವು ಉಪಯೋಗಿಸಲ್ಪಡುತ್ತಾ ನಾನು ಜೀವಿಸಲಿಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ ದೇವರೆಂಬುದಾಗಿ ನಾವು ಹೇಳುವಂತರಾಗಿರೋಣ.